ನನ್ನ ಹೆಸರು ನಾಗೇಶ್ ಬ್ರದರ್. ನಾವು ಮುದ್ದೇಬಿಹಾಳ ತಾಲೂಕು ಹರಿಂದ್ರಾಳ ಬಿಜಾಪುರ ಡಿಸ್ಟಿಕ್ನಿಂದ ಬಂದಿದ್ದೀವಿ. ನನಗೆ ಮೂಲವ್ಯಾಧಿ ಕಾಯಿಲೆ ಈ 1 ವರ್ಷದಿಂದ ಕಾಡ್ತಾ ಇತ್ತು. ಆದರೆ ಈ ಮುಂಚೆ ನಾನು ಬಾಗಲಕೋಟೆ ಜಿಲ್ಲೆಯ ಕೆರಡು ಹಾಸ್ಪಿಟ್ಲಲ್ಲಿ ನಾನು ಆಪರೇಷನ್ ಮಾಡಿಸ್ಕೊಂಡಿದ್ದೆ, ಆದರೆ ಫೇಲ್ ಆಯಿತು. ನಾನು ಈ ಸ್ಮೈಲ್ ಹಾಸ್ಪಿಟ್ಲಕ್ಕೆ ಯೂಟ್ಯೂಬ್ ಚಾನಲ್ ಮುಖಾಂತರ ಇದನ್ನು ನೋಡಿದಾಗ ಸರ್ ಪರಮೇಶ್ವರ್ ಸರ್ ಜೊತೆ ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಇಲ್ಲಿ ಬಂದಮೇಲೆ ಇಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಒಂದು 2 ಮಂತ್ನಲ್ಲಿ ಪೂರಾ ಕ್ಯೂರ್ ಆಯಿತು. ಯಾವುದೇ ಸಮಸ್ಯೆ ಇಲ್ಲ. ಈ ಥರ ನಮ್ಮ ಭಾಗದ ಬಿಜಾಪುರ ಸೈಡ್ ಇರ್ತಕ್ಕಂಥ ಎಲ್ಲ ಮೂಲವ್ಯಾಧಿಯಿಂದ ಬಳತಕ್ಕಂಥ ಎಲ್ಲ ಜನ ಇದರ ಒಂದು ಈ ಹಾಸ್ಪಿಟ್ಲದ ಸದುಪಯೋಗ ಪಡಿಸ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಭಾಳ ಕಷ್ಟಪಟ್ಟೀನಿ. ಈ ಮೂಲವ್ಯಾಧಿ ಅಂದರೆ 2 ಸಲ ಆಪರೇಷನ್ ಮಾಡಿಕೊಂಡ್ರೂ ಕೂಡ ನನಗೆ ಆರಾಮಾಗಲಿಲ್ಲ. ಆದರೆ ಈ ಒಂದು ಸ್ಮೈಲ್ ಹಾಸ್ಪಿಟ್ಲಿಂದ ನಾನು ಲೇಸರ್ ಆಪರೇಷನ್ ಮಾಡ್ಕೊಂಡಿಂದ ಎಲ್ಲ ಕ್ಯೂರ್ ಆಗಿದ್ದೀನಿ. ಯಾವುದೇ ಸಮಸ್ಯೆ ಇಲ್ಲ. ನೋವುರಹಿತವಾದಂಥ ಒಂದು ಶಸ್ತ್ರಚಿಕಿತ್ಸೆ ಇದು. ಯಾವುದೇ ರೀತಿ ತೊಂದರೆ ಇಲ್ಲ. ಆದಷ್ಟು ಎಲ್ಲರೂ ಈ ನೋವಿನಿಂದ ಬರ್ತಕ್ಕಂಥವ್ರು ಆದಷ್ಟು ಇಂಥ ಒಂದು ಹಾಸ್ಪಿಟ್ಲ ಮಾಹಿತಿಯನ್ನು ತೆಗೆದುಕೊಂಡು ಬಂದು ಈ ಹಾಸ್ಪಿಟ್ಲಲ್ಲಿ ಆ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹೀಗೆ ಭಾಳ ಮಂದಿ ಉತ್ತರ ಕರ್ನಾಟಕದ ಮಂದಿ ಬಿಜಾಪುರ, ಗುಲ್ಬರ್ಗಾ, ಹಾವೇರಿ, ಯಾದಗಿರಿ, ಬಾಗಲಕೋಟೆ ಕಡೆಯಿಂದ ಬರ್ತಾರೆ. ಬಿಜಾಪುರಿಂದ ಭಾಳ ಮಂದಿ ಬರ್ತಾರೆ. ಅವ್ರು ಟೀಚರ್ ಆಗಿರ್ಬೋದು, ಪೊಲೀಸ್ನವ್ರು ಆಗಿರ್ಬೋದು, ಅಥವಾ ಯಾವ್ದಾರ ಇನ್ನೊಂದು ಕೆಲಸ ಮಾಡ್ಬೋದಾಗಿರ್ಬೋದು. ಫಿಸ್ಚುಲಾ, ಪೈಲ್ಸ್, ಫಿಷರ್ ರೋಗ ಭಾಳ ಮಂದಿ ಉತ್ತರ ಕರ್ನಾಟಕ ಮಂದಿಗಿದೆ. ಉತ್ತರ ಕರ್ನಾಟಕ ಮಂದಿ ನಮ್ಮ ಆಸ್ಪತ್ರೆಗೆ, ನಮ್ಮ ದವಾಖಾನೆಗೆ ಬಂದು ಎಲ್ಲ ಇಲ್ಲಿ ಸರಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾಗೇಶ್ ಎಂಬವನಿಗೂ ಭಾಳ ಕಾಂಪ್ಲಿಕೇಟೆಡ್ ಫಿಸ್ಚುಲಾ ಆಯ್ತು ನೋಡ್ರಿ. ಆ ಫಿಸ್ಚುಲಾ ಲೇಸರ್ ಆಗಿ ಮಾಡಿಕೊಟ್ಟು ಎಲ್ಲ ಕ್ಲಿಯರ್ ಆಗಿದೆಗೆ ಸಂತೋಷವಾಗಿ ಬಿಜಾಪುರ್ಗೆ ವಾಪಸ್ ಹೋಗ್ತಾ ಇದ್ದಾನೆ. ನಮಸ್ಕಾರ ರೀ.